ಮ್ಯೂಸಿಕ್ ಡೈರೆಕ್ಟ್ರು, ಒಳ್ಳೆ ಮ್ಯೂಸಿಕ್. ಅವ್ರ ಹೆಸರೇನು ಬಂದಿದ್ದಾರೆ ಅವರು, ಬಾಂಬೆ ಅಲ್ಲ ಅವರು, ಏನಾದ್ರು ಸರ್ ಮಯೂರೇಶ್ ಅಂತ ಮ್ಯೂಸಿಕ್ ಡೈರೆಕ್ಟ್ರು. ಏನು ಬೇಕು ಅದನ್ನು ಹಿಂಗೆ ಬೇಕು ಸರ್ ಅಂತ ನನ್ನ ಕೇಳಿ ಅವರು. ಆ್ಯಕ್ಚುಲಿ ಈ ಎಲ್ಲ ಹೊಗಳಿಕೆ ಮತ್ತು ನಾನು ಆಡೋ ಎಮೋಷನ್ಸ್ ಎಲ್ಲನೂ ಅವ್ರಿಗೆ ಸೇರಬೇಕು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ. ಕೆಲವು ಮ್ಯೂಸಿಕ್ ಡೈರೆಕ್ಟ್ರ್ ಹಾಗೇನೆ, ಅವ್ರಿಗೆ ಏನು ಬೇಕೋ ಅದು ತೊಗೊಳ್ತಾರೆ. ಈಗ ನನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಹಾಡಬೇಕಾದ್ರೆ ಪ್ಲೀಸ್ ಗೆಟ್ ಔಟ್ ಅನ್ನೋರು ನನ್ನ ಆಚೆ. ನೀನಿದ್ರೆ ನಾನು ಹಾಡೆಲ್ಲ ಹೋಗ್ತೀನಿ ಅಂದ್ಬಿಡೋರು. ಯಾಕೆಂದರೆ ನಾನು ಬಿಡಲ್ಲ, ಇಲ್ಲ ಹಿಂಗೆ ಬೇಕು ಅಂತ ಕೂತ್ಕೊಳ್ತೀನಿ. ಒಂದೊಂದು ದಿವಸಕ್ಕೆ ಕರ್ನಾಟಕಕ್ಕೆ ಬಂದರೆ ಎಸ್ ಪಿ ಅವರು ಅವಾಗ ಒಂದು 12 ಹಾಡು, ಮಿನಿಮಮ್ 12 ಸಾಂಗ್ಸ್, ಒಂದು 4-5 ಮ್ಯೂಸಿಕ್ ಡೈರೆಕ್ಟ್ರು 2 ಹಾಡು ಆಡ್ಬಿಟ್ಟು ಒಂದು ಸಣ್ಣ ಮೊಟ್ಟೆ ದುಡ್ಡಿಂದ ಹೊತ್ಕೊಂಡು ಹೋಗ್ಬಿಡೋರು. ಅದಕ್ಕೆ ನಾವು ಬಿಡ್ತಾ ಇರಲಿಲ್ಲ. ನಮ್ಮದು ರೆಕಾರ್ಡಿಂಗ್ ಬಂದರೆ ಅರ್ಧ ದಿವಸ ಅಲ್ಲೇ ಆಗ್ಬಿಡೋದಲ್ಲ, ನೆಕ್ಸ್ಟ್ ಟೈಮ್ ಇಂಚಿ ಬೀಳ್ದು ಮೀರು ಡೇಟ್ ಇವತ್ತು ಅಂದ್ಬಿಡೋರು ಅವ್ರ ಮ್ಯಾನೇಜರ್ಗೆ. ನಂದು ಅದರಲ್ಲೂ ಗಂಡುಗಳಿದೆ ಯಾರೂ ಇಲ್ಲದ ಮೇಲೆ ಸಾಂಗು ತುಂಬ ಟಫ್ ಸಾಂಗ್ ಅದು, ಎದ್ದೋಗಿ ಆಚೆಗೆ. ಆ ಥರ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸು ಇದೇ ಬೇಕು ಅಂತ ಹೇಳೋರು. ಅಂಥ ಒಂದು ಒಳ್ಳೆಯ ಹಾಡು ಇದಕ್ಕೆ ಮುಂಚೆ ಬಂದಿದ್ದು ಕೂಡ ಬಹಳ ಒಳ್ಳೆಯ ಸಾಂಗ್ ಅದು. ಅದೇ ಹಾಡಿರೋದು ಯಾರು, ಯಾರಮ್ಮ? ಹೊಳ್ಳ. ಓಕೆ, ಅವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ನಾನು ನಮ್ಮ ಪತ್ರಕರ್ತರಲ್ಲಿ, ಟಿ ವಿ ಮೀಡಿಯಾದವರಲ್ಲಿ ಕೇಳ್ಕೊಳ್ಳೋದು ಒಂದು ಸಣ್ಣ ರಿಕ್ವೆಸ್ಟ್ ಏನಂದರೆ, ದೊಡ್ಡ ಸಿನಿಮಾಗಳಿಗೆ, ದೊಡ್ಡ ದೊಡ್ಡ ಹೀರೋಗಳಿಗೆ ಅಥವಾ ದೊಡ್ಡ ಪ್ರೊಡಕ್ಷನ್ಗೆ ಆಟೋಮೆಟಿಕ್ಕಾಗಿ ಪ್ರೋತ್ಸಾಹನೂ ಸಿಗುತ್ತೆ, ಪ್ರಚಾರನೂ ಸಿಗುತ್ತೆ. ಆ ಸಿನಿಮಾ ಥಿಯೇಟ್ರಿಗೆ ಬರೋಕ್ಕೆ ಎಲ್ಲ ಥಿಯೇಟ್ರ್ನವರು ಕಾಯ್ತಿರ್ತಾರೆ, ಡಿಸ್ಟ್ರಿಬ್ಯೂಟ್ರು ಕಾಯ್ತಿರ್ತಾರೆ. ಅವ್ರು ಕೊಟ್ಟರೆ ಸಾಕು ಅಂಥೇಳಿ ದುಡ್ಡು ಕೊಟ್ಟು ಸಿನಿಮಾ ತೊಗೊಳ್ಳೋರು ಇರ್ತಾರೆ. ಆದರೆ ಈ ಥರ ಒಂದು ಕ್ರಿಯೇಟಿವ್ ಜಾಬ್ ಮಾಡಿದಾಗ ಅದನ್ನು ಗುರುತಿಸೋರು ಬಹಳ ಕಡಿಮೆ, ಅದರಲ್ಲೂ ಕನ್ನಡದಲ್ಲಿ ಬಹಳ ಕಡಿಮೆ. ನಿಮ್ಮಲ್ಲಿ ಅದೇ ನಾನು ಕೇಳ್ಕೊಳ್ತೀನಿ, ದೊಡ್ಡವರು ಯಾವತ್ತಿದ್ದರೂ ದೊಡ್ಡವರೇ. ಆದರೆ ಈ ಥರ ಕ್ರಿಯೇಟ್ ಮಾಡಿ ಈ ಸಿನಿಮಾ ನನಗೆ ಹಿಂಗೆ ಬರಬೇಕು, ಈ ಥರ ಲೆವೆಲಲ್ಲಿ ನಮ್ಮ ಸಿನಿಮಾ ಜನ ನೋಡಬೇಕು, ನನ್ನ ಕತೆ ಏನಿದೆ, ನನ್ನ ಸ್ಕ್ರಿಪ್ಟ್ ಏನಿದೆ ಅದನ್ನು ಈ ಥರ ರಿಸೀವ್ ಮಾಡಬೇಕು ಅನ್ನೋ ಆಸೆ ಈ ಥರ ನಿರ್ಮಾಪಕರಿಗಿರುತ್ತೆ, ಈ ಹೀರೋಗಳಿಗಿರುತ್ತೆ. ಅವ್ರಿಗೆ ಅರ್ಜಿ ಇರುತ್ತೆ, ಏನೋ ಮಾಡಬೇಕು ಈ ರಂಗದಲ್ಲಿ ಅಂಥೇಳಿ ಎಲ್ಲ ಬಿಟ್ಟು ಬಂದ್ಬಿಟ್ಟಿರ್ತಾರೆ ಅವರು. ಇಂಥವ್ರಿಗೆ ನಿಮ್ಮ ಪ್ರೋತ್ಸಾಹ ಜಾಸ್ತಿ ಕೊಡಿ. ಇಂಥ ಸಿನಿಮಾಗಳನ್ನ ಜನ ಥಿಯೇಟ್ರಿಗೆ ಬಂದು ನೋಡೋ ಥರ ನಮ್ಮ ಪತ್ರಕರ್ತರು, ನಮ್ಮ ಟಿ ವಿ ಮೀಡಿಯಾದವರು ಅದರಲ್ಲೇನೋ ಸಣ್ಣ ಪುಟ್ಟ ಎಂಥ ತಪ್ಪಿದ್ರು ಕೂಡ ಕ್ಷಮಿಸಿ, ಇದನ್ನು ಸ್ವಲ್ಪ ಪ್ರೋತ್ಸಾಹಿಸಿ, ಪ್ಲಸ್ ಪಾಯಿಂಟಲ್ಲಿ ಬರೆದು ಇಂಥ ಸಿನಿಮಾಗಳನ್ನ ಹಿಟ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಇಲ್ಲ ಅವರೇ, ನಾನು ಮೊನ್ನೆ ಪ್ರೆಸ್ ಕ್ಲಬ್ಗೆ ಹೋದಾಗ ಒಂದಷ್ಟು ಬರ್ಕೊಂಡದೆ ಮಾತಾಡಬೇಕು ಅಂತ, ಪ್ರೆಸ್ ಕ್ಲಬ್ ಅಲ್ಲಿ ಪ್ರೆಸ್ ಕ್ಲಬ್ಬಲ್ಲಿ ಅಲ್ಲಿ ಮಾತಾಡೋಕ್ಕಾಗಲಿಲ್ಲ. ಅದು ಏನೇ ಅದೊಂದು ದೇವರಾಗಲಿ, ಒಬ್ಬ ಪೊಲಿಟಿಷಿಯನ್ ಆಗಲಿ, ಒಬ್ಬ ಹೀರೋನೋ ಸಿನಿಮಾದವರಾಗಲಿ, ಅದು ಜನಕ್ಕೆ ತಲುಪಬೇಕು ಅಂದರೆ ಇದು ಒಂದೇ ಮೀಡಿಯಾ ಇರೋದು, ಬೇರೆ ಇಲ್ಲವೇ ಇಲ್ಲ. 4 ಸ್ತಂಭದಲ್ಲಿ ಈ ಒಂದು ಸ್ತಂಭ ಹಿಂಗೆ ಸ್ವಲ್ಪ ಅಲ್ಲಾಡಿಬಿಟ್ರು ಎಲ್ಲ ಅಲ್ಲಾಡಿಬಿಡ್ತದೆ. ನನಗೆ ಈ ಸಿನಿಮಾದ ಟೈಟ್ಲನ್ನು ಅವರು ಒಂದು ಕೆಲವು ದಿನಗಳ ಮುಂಚೆ ನಾವು ಒಂದು ಕಡೆ ಸೇರಿದ್ವಿ, ವಿ ಸ್ಪೆಂಡ್ 2 days. ಆಗ ಹೇಳಿದರು ನನಗೆ, ಆಗ ಮನಸ್ಸಲ್ಲಿ ಉಳಿದಿದ್ದೇನೆಂದರೆ, ಈ ಡೈಲಾಗನ್ನು ನಾವು ಕೇಳಿ 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 ಬೆಳೆದವರು. ನಮ್ಮ ಮನೆಯಲ್ಲಿ ಚಪ್ಪಲಿ ಹಾಕೊಂಡು ಆಚೆ, ಸ್ಲಿಪ್ಪರ್ ಹಾಕೊಂಡು ಆಚೆ ಹೋದರೆ ಬೇರೆ ಹಾಕೊಂಡು ಹೋಗಿ ನೋಡಿದವ್ರು ಏನಂತಾರೆ ಅಂತ, ಈ ನೋಡಿದವರು ಏನಂತಾರೆ ಅಂತ ಹೇಳುವ ಒಂದು ಫ್ರೇಸ್ ಇದೆಯಲ್ಲ, ಇದು ಇಂಡಿಯನ್ ಮಿಡ್ಲ್ ಕ್ಲಾಸನ್ನು ಒಂದು ಚೌಕಟ್ಟಲ್ಲಿ ಇರಿಸಿರುವಂಥ ಫ್ರೇಸ್ ಇದು. ಅಂದರೆ ಪ್ರತಿಯೊಬ್ಬರು ಕೂಡ, ಅಂದರೆ ನಾವು ನಮಗೋಸ್ಕರ ಬದುಕ್ತಿದ್ದೀವೋ ಇನ್ಯಾರಿಗೋಸ್ಕರ ಬದುಕ್ತಿದ್ದೀವೋ, ಅಂದರೆ ಹೇಗೆ ನಮ್ಮ ಸಂಪ್ರದಾಯಗಳು ಅಥವಾ ಈ ಸೋ ಕಾಲ್ಡ್ ಶ್ರೀಮಂತ ಸಮಾಜದ ಕೆಲವು ನಡಾವಳಿಗಳು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡಿದ್ದೇವೆ. ಅಂದರೆ ನಾವು ನೋಡಿದವರು ಏನಂತಾರೆ ಅಂತ, ಅಂದರೆ ಹೆಣ್ಮಕ್ಳ ಡ್ರೆಸ್ ಇರ್ಬೋದು, ಗಂಡು ಮಕ್ಕಳ ನಡತೆ ಇರ್ಬೋದು, ಗಂಡು ಮಕ್ಕಳು ಪಡೆಯುವಂಥ ಮಾರ್ಕ್ಸ್ ಇರ್ಬೋದು, ಇದೆಲ್ಲ ಈ ನೋಡಿದವರು ಏನಂತಾರೆ ಅಂತ ಹೇಳುವ ಒಂದು ಫ್ರೇಸಿನ ಒಳಗೆ ನಿಂತುಬಿಟ್ಟಿದೆ. ಇದಕ್ಕೆ ಹೆದರಿಕೊಂಡು ನಾವು ಬದುಕ್ತಾ ಇದ್ದೀವಿ ಅಂತ. ಬಟ್ ಅದು ಕಳೆದ ಸುಮಾರು 10-12 ವರ್ಷಗಳಿಂದ ಹೊರಟೋಗಿದೆ ಅಂತ. ಅದು ಬಹಳ ದೊಡ್ಡ ಬದಲಾವಣೆ ಆಗಿದ್ದೇನೆಂದರೆ, ಯಾರು ಏನಾದರೂ ಹೇಳಿ ನನ್ನ ಲೈಫ್ ನಾನು ಬದುಕ್ತೀನಿ ಅಂತೇಳಿ, ಅದಕ್ಕೆ ಕೊಟ್ಟಿದ್ದು ಯಾವುದಂದರೆ ಒಂದು ಟೆಕ್ನಾಲಜಿ. ಅಂದರೆ ಈ ಟೆಕ್ನಾಲಜಿ ಬಂದಮೇಲೆ ನಾವು ಸಿಟಿ ಮತ್ತು ಹಳ್ಳಿಯಲ್ಲಿ ಇರುವ ಹುಡುಗ ಸಮಾನವಾಗಿ ಏನನ್ನು ಎಜುಕೇಷನ್ ಪಡಿಬೋದು ಅಥವಾ ಟೆಕ್ನಾಲಜಿಯಲ್ಲಿ ಎಕ್ಸ್ಪರ್ಟ್ ಆಗ್ಬೋದು ಅಂತ ಹೇಳೋದು ಬಂತು. ಬಟ್ ಇಂಥ ಕಥೆಗಳನ್ನು ನನಗೆ ನೋಡಿದಾಗ ಅನ್ಸೋದು ಏನಂದರೆ, ಈ ಟ್ರೇಲರ್ ನೋಡಿದಾಗ ನನ್ನ ಮನಸ್ಸಲ್ಲಿ ಒಂದು ಕತೆ ಹುಟ್ಟುತ್ತೆ.
ಕರಿಯಪ್ಪನವ್ರು ಹೇಳುವ ಅವ್ರ ಕತೆ ಬೇರೆ ಇರ್ಬೋದು, ಬಟ್ ಇಷ್ಟು ನೋಡಿದಾಗ ನಮ್ಮ ಮನಸ್ಸಲ್ಲಿ ಒಂದು ಕತೆ ಹುಟ್ಟುತ್ತಲ್ಲ. ಈ ಕಥೆಯಲ್ಲಿ ನನ್ನ ಹಳ್ಳಿ ಇದೆ, ನನ್ನ ಬಾಲ್ಯ ಇದೆ, ನನ್ನ ತಾರುಣ್ಯ ಇದೆ, ನನ್ನ ಕಾಲೇಜ್ ಡೇಸ್ ಇದೆ, ನಾನು ಸಿಟಿಗೆ ಬಂದು ಪಟ್ಟಂಥ ಪಾಡಿದೆ. ನಾನು ಇಲ್ಲಿಗೆ ಬಂದಾಗ ಒಂದು ಕೆಲಸ ಮಾಡ್ತಿದ್ದೆ ₹400 ಸಂಬಳಕ್ಕೆ, ₹300 ಮನೆ ಬಾಡಿಗೆ ಇತ್ತು. ಸೊ ಆ ದಿನಗಳಲ್ಲಿ ನಾವು ನಗರಕ್ಕೆ ಪ್ರವೇಶ ಪಡೀಲಿಕ್ಕೆ ಪಟ್ಟಂಥ ಕಷ್ಟಗಳು ಅದೆಲ್ಲ ಕಣ್ಮುಂದೆ ಬರುವಂಥ. ನಾನು ನಿನ್ನೆ ಒಬ್ಬರು ಯೂಟ್ಯೂಬರ್ ಬಂದಿದ್ದರು, ಸರ್ ಡಿಸ್ಕಸ್ ಮಾಡೋಣ ಅಂತ. ಏನು ಡಿಸ್ಕಸ್ ಮಾಡೋಣ ಅಂತ, ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ. ಇನ್ನು ಇವತ್ತು ಏನಾಗಿದೆ ಅಂದರೆ, ದ ಬಿಗ್ ಪ್ಯಾಷನ್ ಅಥವಾ ಯೂಟ್ಯೂಬಲ್ಲಿ ಯಾವುದು ಚೆನ್ನಾಗಿ ಓಡುತ್ತೆ ಅಂದರೆ ಚಿತ್ರರಂಗದ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಸರ್ ಬನ್ನಿ ಒಂದು ಸಿನಿಮಾ ನೋಡೋಣ ಕೂತ್ಕೊಂಡು, ಅದು ಹೇಳಲ್ಲ. ಇಲ್ಲ, ವಿಲ್ ಡಿಸ್ಕಸ್ ಅಬೌಟ್ ದಿ ಚಿತ್ರರಂಗವನ್ನು ಉದ್ಧಾರ ಮಾಡೋದು ಹೇಗೆ ಅಂತಂದರೆ, ಅವನಿಗೆ ಚಿತ್ರರಂಗದ ಬಗ್ಗೆ ಸಂಬಂಧನೇ ಇರಲ್ಲ. ಈ ರನ್ನಿಂಗ್ ಯೂಟ್ಯೂಬ್ ಫಸ್ಟು ಚಿತ್ರರಂಗದ ಶತ್ರುನೇ ಅವನು. ಸೊ ಅವನು ಚಿತ್ರರಂಗದ ಸಮಸ್ಯೆಗಳೇನು ಅಂತೇಳಿ ಡಿಸ್ಕಸ್ ಮಾಡಿ. ಇದು ಹೇಗಾಗಿದೆ ಅಂದರೆ, ಇವತ್ತು ಎಲ್ಲ ಹೊರಗೆ ನಿಂತವರು ಚಿತ್ರರಂಗವನ್ನು ಹೆಂಗೆ ಇಂಪ್ರೂವ್ ಮಾಡ್ಬೋದು ಅಂತ ಮಾತಾಡ್ತಿರ್ತಾರೆ, ಚಿತ್ರರಂಗದ ಒಳಗೆ ಇರುವವರು ಕಷ್ಟಪಡ್ತಾ ಇರ್ತಾರೆ. ಇದು ಎಲ್ಲ ಫೀಲ್ಡಲ್ಲಿ ಆಗ್ತಿದೆ. ಆಚೆ ನಿಂತವರು ಜರ್ನಲಿಸಮನ್ನು ಹೆಂಗೆ ಇಂಪ್ರೂವ್ ಮಾಡಬೇಕು, ಜರ್ನಲಿಸ್ಟ್ಗಳು ಹೇಗಿರಬೇಕು ಅಂತ ಡಿಫೈನ್ ಮಾಡ್ತಿರ್ತಾರೆ. ಇಲ್ಲಿ ಇದ್ದವರು ಇಲ್ಲಿ ಓದಾಡ್ತಾ ಇರ್ತಾರೆ. ಸೊ ಇದನ್ನು ಬಿಟ್ಟು ಆಚೆ ಬಂದು ನಿಜವಾಗಲೂ ನೋಡಿದವರು ಏನಂತಾರೆ ಅಂತ ಹೇಳುವ ಒಂದು ಟ್ರೈಲರ್ ನೋಡಿದಾಗ ನಮಗೆ ಏನು ಜ್ಞಾಪಕ ಬರಬೇಕಂದ್ರೆ, ಈ ಸಿನಿಮಾದಲ್ಲಿ ಒಂದು ಕೊನೆ ಶಾರ್ಟಲ್ಲಿ ನವೀನ್ ಶಂಕರ್ ಅವರ ಒಂದು ಅವತಾರ ನೋಡಿದಾಗ ನನಗೆ ಅನ್ನಿಸ್ತು ಎಷ್ಟು ಕಷ್ಟಪಟ್ಟಿರ್ಬೋದು ಅಂತ. ಅಂದರೆ ಎಷ್ಟು ರೂಪಾಂತರಗಳನ್ನು ಪಡೆದಿರ್ಬೋದು, ಅದಕ್ಕೆ ಎಷ್ಟು ದಿನ ಕಾದಿರ್ಬೋದು, ಅಥವಾ ಈ ಕಥೆಯನ್ನು ಕನ್ವಿನ್ಸ್ ಮಾಡಲಿಕ್ಕೆ ಡೈರೆಕ್ಟರ್ ಅವರಿಗೆ ಎಷ್ಟು ಕಷ್ಟಪಟ್ಟಿರ್ಬೋದು. ಅಂದರೆ ಒಂದು ಪ್ರಾಡಕ್ಟ್ ಆಗುವಾಗ ಬಹುಶಃ 10-20 ವರ್ಷಗಳ ಹಿಂದೆ ಹಂಸಲೇಖ ಒಂದು ಪದ ಬಳಸ್ತಾ ಇದ್ದರು, ರಿಂಗ್ ರೋಡ್ ಪ್ರೊಡ್ಯೂಸರ್ಸ್ ಅಂತ. ಆದರೆ ಯಾರಿಗೆಲ್ಲ ರಿಂಗ್ ರೋಡ್ ಪಕ್ಕದಲ್ಲಿ ಮನೆ ಇರುತ್ತೋ, ಅಲ್ಲಿ ಜಾಗಗಳಿರುತ್ತೋ, ಒಂದು ಸೈಟ್ ಮಾರೋದು, ಒಂದು ಸಿನಿಮಾ ಮಾಡೋದು, ಆಮೇಲೆ ಎಲ್ಲ ಬೆರಳಿಗೂ ರಿಂಗ್ಗಳು ಹಾಕ್ಕೊಂಡಿರೋದು. ಈ ರಿಂಗ್ ರೋಡ್ ಪ್ರೊಡ್ಯೂಸರ್ಗಳಿಂದ ಹೇಗೆ ಚಿತ್ರರಂಗ ಹಾಳಾಗ್ತಿದೆ ಅಂದರೆ, ಅವರಿಗೆ ಬೇರೆ ಯಾವುದೂ ಇರಲ್ಲ. ದೇ ಹ್ಯಾವ್ ಮನಿ, ದೇ ವಾಂಟ್ ಟು ಇನ್ವೆಸ್ಟ್. ಹೋದರೂ ಹೋಯ್ತು, ಕುದುರೆ ಬಂತು. ನಾನು ಬರಿಬೇಕಾದ್ರೆ ಒಂದು ಅಂದಾಜಿರುತ್ತೆ, ನನ್ನ ಪಾತ್ರಗಳು ಹೀಗೆ ಬರುತ್ತೆ, ಹೀಗೆ ಬರಬೇಕು ಅಂತ. ಅದನ್ನು 99 ಭಾಗ ನಾವು ಅಚೀವ್ ಮಾಡಿದರೆ, ಇನ್ನೊಂದು ಪರ್ಸೆಂಟ್ ನಮ್ಮ ಇಮ್ಯಾಜಿನೇಷನ್ಗೂ ಮತ್ತು ಎಕ್ಸಿಕ್ಯೂಷನ್ಗೂ ಏನು ಡಿಫ್ರೆನ್ಸ್ ಇದೆ, ಅದು ಎಕ್ಸ್ಟ್ರೀಮ್ಲಿ ಬೆಟರ್ ಆಗಿ ಆಗೋದಕ್ಕೆ ನನಗೆ ತುಂಬ ಸಹಾಯ ಮಾಡಿದವರು ಹಾಗೆ ಅಪೂರ್ವ ಭಾರದ್ವಾಜ್ ಅವರು ಮತ್ತು ಪದ್ಮಾವತಿ ರಾವ್ ಮೇಡಮ್. ನಂದು ಸಿನಿಮಾದಲ್ಲಿ ವಿಜುವಲ್ ಆ್ಯಂಡ್ ಆಡಿಯೋ ಡಿಪಾರ್ಟ್ಮೆಂಟ್, ಇವರಿಬ್ಬರು ಇಲ್ಲದೆ ನನಗೆ ಈ ಸಿನಿಮಾ ಆಗ್ತಾನೇ ಇತ್ತಿಲ್ಲ. ಅಶ್ವಿನ್ ಕೆನಡಿ ವಿಜುವಲ್ ಡಿಪಾರ್ಟ್ಮೆಂಟಲ್ಲಿ ನನಗೆ ವಿತೌಟ್ ಹಿಮ್, ಲೈಕ್ ಐ ಸೆಟ್, ಈ ಸಿನಿಮಾ ವಿಡಿಯೋ ಬರ್ತಾ ಇತ್ತಿಲ್ಲ, ಬರೀ ಆಡಿಯೋ ಬರ್ತಾಯಿತ್ತು. ಮಯೂರೇಶ್ ಅಧಿಕಾರಿ ನನ್ನ ಮ್ಯೂಸಿಕ್ ಡೈರೆಕ್ಟರ್, ಹಾಗೆ ಸಾಯಿ ಶ್ರೀನಿಧಿ ನನ್ನ ಅಸೋಸಿಯೇಟ್ ಡೈರೆಕ್ಟರ್, ಹಾಗೂ ನನ್ನ ಜೊತೆ ಇದು ಡೈಲಾಗ್ಸ್ ಬರೆದಂಥವ್ರು. ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಹ್ಯಾಸ್ ಬೀನ್ ವಿತ್ ಮೀ ಥ್ರೂ ಔಟ್ ಮೈ ಜರ್ನಿ. ಸೊ ದಿಸ್ ಫಿಲ್ಮ್ ಇಸ್ ಬಿಕಾಸ್ ಆಫ್ ಆಲ್ ಆಫ್ ದೀಸ್ ಪೀಪಲ್. ನಿಮ್ಮ ಭೇಟಿ ತುಂಬ ಆಫನ್ ಆಗ್ತಿದೆ, ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಅಂದರೆ ಎಲ್ಲ ಕೆಲಸ ಮಾಡಿರೋ ಒಂದಷ್ಟು ಕೆಲಸಗಳು ಬೆಳಕಿಗೆ ಬರ್ತಿದೆ ಅಂತಂದಾಗ ಐ ಫೀಲ್ ವೆರಿ ಆನರ್ಡ್ ಆ್ಯಂಡ್ ಹ್ಯಾಪಿ. BTS ನೋಡಿದ್ರಿ, ಇಷ್ಟಪಟ್ರಿ, ಈಗ ಆಲ್ರೆಡಿ ಥಿಯೇಟರಲ್ಲಿದೆ. ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಅದಕ್ಕೂ ಸಿಕ್ಕಾಪಟ್ಟೆ ಪ್ರಶಂಸೆ ಸಿಕ್ಕಿದೆ. ಆ್ಯಸ್ ಅನ್ ಆ್ಯಕ್ಟರ್ ಮತ್ತೊಂದು ಸಲ ನನ್ನ ಒಂದು ಆ್ಯಕ್ಟಿಂಗ್ನ ಪ್ರೂವ್ ಮಾಡೋದಕ್ಕೆ ನೋಡಿದವರು ಏನಂತಾರೆ ಮೂಲಕ ಬರ್ತಾ ಇದ್ದೀನಿ. ಇಲ್ಲೂ ಕೂಡ ನನ್ನ ನಟನೆ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಈ ಸಿನಿಮಾ ನಾನು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕಾಯ್ತಿದೆ ಯಾವಾಗ ರಿಲೀಸ್ ಆಗುತ್ತೆ ಅಂತ. ಐ ಆಮ್ ರಿಯಲಿ ಹ್ಯಾಪಿ ಈ ಸಿನಿಮಾ ತೆರೆ ಕಾಣ್ತಿದೆ ಅಂತ. ಫಸ್ಟ್ ಆಫ್ ಆಲ್ ಕುಲ್ದೀಪ್ ಕರಿಯಪ್ಪ, ಥ್ಯಾಂಕ್ ಯು ಸೋ ಮಚ್. ಈ ಪಾತ್ರನ ಐ ಮೀನ್ ನನ್ನನ್ನು ಇಮ್ಯಾಜಿನ್ ಮಾಡ್ಕೊಂಡ್ರಿ ಅಂತ ಆಸ್ ನಾಡಿಯಾ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಐ ಹ್ಯಾವ್ ಸರ್ವ್ಡ್ ಜಸ್ಟಿಸ್. ಮತ್ತು ನವೀನ್ ಶಂಕರ್, ಐ ಥಿಂಕ್ ಇವಾಗ ಬರ್ತಾ ಇರೋವಂಥ ಯಾವುದೇ ಹೀರೋಯಿನ್ಗಾಗಲಿ ಅಥವಾ ಆ್ಯಕ್ಟ್ರೆಸಸ್ಗಾಗಲಿ ನವೀನ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಬಕೆಟ್ ಲಿಸ್ಟಲ್ಲಿರುತ್ತೆ. ಅದು ಆಗೋಯ್ತು. ಇನ್ನೊಂದಷ್ಟು ಸಿನಿಮಾಗಳು ಒಟ್ಟಿಗೆ ಮಾಡೋಣ. ಮುಂಚೆ ಬರೀ ಸ್ನೇಹಿತರಾಗಿದ್ವಿ, ಇವಾಗ ಕೋ ಆ್ಯಕ್ಟರ್ಸ್ ಆಗಿದ್ದೀವಿ. ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಶೇರ್ಡ್ ಮೈ ಸ್ಕ್ರೀನ್ ವಿತ್ ಹಿಮ್. ಅಶ್ವಿನ್ ಸರ್, ತುಂಬ ಚೆನ್ನಾಗಿ ಕಾಣಿಸಿದ್ದೀರಾ ನನ್ನನ್ನು ಸ್ಕ್ರೀನ್ ಮೇಲೆ. ಥ್ಯಾಂಕ್ ಯು ಸೋ ಮಚ್. ನಾಗೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ರಸ್ಟಿಂಗ್ ಇನ್ ಮೀ ದಟ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ, ಪರವಾಗಿಲ್ಲ ತೊಗೊಳ್ಳಿ ಅಂತ ಅಂದಿದ ತಕ್ಷಣ ಅವ್ರು ಒಪ್ಕೊಂಡ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದೇ ಥರ
ಇನ್ನೊಂದಷ್ಟು ಸಿನಿಮಾಗಳಲ್ಲಿ ಭೇಟಿ ಮಾಡೋಣ ನಾವು ನೀವು. ಥ್ಯಾಂಕ್ ಯು. ಹೊಂದಿಸಿ ಬರೀರಿ ಅಂತ ಒಂದು ಸಿನಿಮಾ ಮಾಡ್ತಿದ್ದೆ ನಾನು. ಆ ಸಿನಿಮಾ ಮಾಡೋ ಮುಂದೆ ಆ್ಯಕ್ಚುಲಿ ಇವ್ರ ಕತೆ ಹೇಳಿದ್ದು ನನಗೆ. ಅದರೊಳಗೆ ಒಂದು ಚಿಕ್ಕ ಪೋರ್ಷನ್ ಬರ್ತೈತೆ, ಒಂದು ಜರ್ನಿ ಪೋರ್ಷನ್ ಬರುತ್ತೆ. ಅದಕ್ಕೂ ಇದಕ್ಕೂ ಒಂದು ಸಣ್ಣ ಸಾಮ್ಯತೆ ಇತ್ತು. ಅದಕ್ಕೆ ಹೆಂಗೆ ತೊಗೊಳೋದು ಬೇಡೋ ಅಂತಿತ್ತು. ಬಟ್ ಕತೆ ಭಾಳ ಕಾಡ್ಬಿಟ್ಟಿತ್ತು ಕುಲ್ದೀಪ್ ಅವರು ಬಂದು ಹೇಳಿದಾಗ. ಅದರದ್ದೊಂದು ಇವಾಲ್ವ್ಡ್ ವರ್ಷನ್ ಆಗಿತ್ತು. ಅಂದರೆ ರಂಜಿತ್ನ ಬದುಕೆ ಬೇರೆ, ಈತನ ಬದುಕೆ ಬೇರೆ. ಸಿದ್ಧಾರ್ಥನ ಮೆಚುರಿಟಿ ಬೇರೆ, ರಂಜಿತ್ ಮೆಚುರಿಟಿ ಬೇರೆ. ಇಲ್ಲಿ ನನ್ನ ಪಾತ್ರದ ಹೆಸರು ಸಿದ್ಧಾರ್ಥ್. ನೋಡಿದವ್ರು ಏನಂತಾರೆ ಇಲ್ಲಿ ಸಿನಿಮಾದ ಪ್ರತಿ ಪಾತ್ರಗಳು, ಸಿನಿಮಾದಲ್ಲಿ ನಿರ್ದೇಶಕರು ಕಟ್ಕೊಡೋಕೆ ಹೊರಟಿರುವಂಥ ಪರ್ಸ್ಪೆಕ್ಟಿವ್ಸು, ಮತ್ತು ಆ ಪಾತ್ರದ ಜರ್ನಿ ಮುಖಾಂತರ ಏನೇನು ಹೇಳಕ್ಕೆ ಹೊರಟಿದಾರೋ ಅದು ಅಷ್ಟೂ ಭಾಳ ಕಾಡಾಗತ್ತಿತ್ತು. ಅದಕ್ಕೆ ಇಲ್ಲ ಇದು ಪರವಾಗಿಲ್ಲ, ಆ ಸಣ್ಣ ಸಾಮಂತ ಇದ್ರೂ ಪರವಾಗಿಲ್ಲ, ಇದನ್ನ ಮಾಡ್ಬಿಡೋನು ಅಂತ ಭಾಳ ಇಷ್ಟಪಟ್ಟು ಮಾಡಿದೆ. ಮಾಡಿದ್ಮೇಲೆ ಇಟ್ಸ್ ಟೋಟಲಿ ಡಿಫ್ರೆಂಟ್ ಫಿಲ್ಮ್. ಅದೇ ಬೇರೆ ಇದೇ ಬೇರೆ. ಬಟ್ ಕೇಳಬೇಕಾದ್ರೆ ನಮಗೆ ಆ ಒಂದಿಷ್ಟು ಸಾಮರ್ಥ್ಯಗಳು ಕಾಣಿಸ್ಕೊಂಡಾಗ ಮಾಡದ ಅಂತ ಇರುತ್ತೆ. ಬಟ್ ಅದ್ರ ಹೊರತಾಗಿ ಒಂದು ಬದುಕಿತ್ತಲ್ಲ ಸಿದ್ಧಾರ್ಥನ ಬದುಕು, ಅದು ನನ್ನಲ್ಲೂ ಎಷ್ಟೊಂದು ಚೇಂಜಸ್ನ ತಂದಂಥದ್ದಿದೆ. ಹಾಗೆ ಕತೆ ಒಪ್ಕೊಂಡಿದ್ದು. ಆ್ಯಂಡ್ ಕುಲ್ದೀಪ್ ಕಾರ್ಯಪ್ಪ ಅವರು ಇದಕ್ಕೂ ಮುಂಚೆ, ಅಂದರೆ ಈ ಸಿನಿಮಾ ಆದಮೇಲೆ ಒಂದು ಸಿನಿಮಾ ಮಾಡಿದ್ರು BTS ಅಂತ. ಅದು ಫಸ್ಟ್ ರಿಲೀಸ್ ಆಯಿತು. ಫಸ್ಟು ನೋಡಿದವ್ರು ಏನಂತಾರೆ ಮಾಡಿದ್ರು, ಈಗ ಸೆಕೆಂಡ್ ರಿಲೀಸ್ ಆಗ್ತಿದೆ. ಬಟ್ ಇದಕ್ಕೂ ಮುಂಚೆ ಅವರು ಸುಮಾರಷ್ಟು ಡಾಕ್ಯುಮೆಂಟ್ರೀಸ್ ಮಾಡಿದ್ದಾರೆ. ಮೋಸ್ಟ್ಲಿ ಅವರ ಓದು ಮತ್ತು ಅವರ ಅನುಭವಗಳು, ಮತ್ತು ಅಲ್ಲಿ ಡಾಕ್ಯುಮೆಂಟ್ರೀಸ್ ಮಾಡ್ಬೇಕಾದ್ರೆ ಕಲೆಕ್ಟ್ ಆದಂಥ ಎಷ್ಟೊಂದು ನೈಜ ಬದುಕಿನ ಸನ್ನಿವೇಶಗಳಾಗಿರ್ಬೋದು, ಅಥವಾ ಅಲ್ಲಿ ಯಾರ್ಯಾರನ್ನ ಇಂಟರ್ವ್ಯೂ ಮಾಡಿದ್ರು, ಯಾರ್ಯಾರ ಜೊತೆಗೆ ಇವರು ಓಡಾಡಿದ್ರು, ಅಲ್ಲಿರುವಂಥ ಒಂದಿಷ್ಟು ಸೂಕ್ಷ್ಮತೆಗಳಾಗಲಿ, ಅದೆಲ್ಲರದ್ದು ಪ್ರಭಾವ ಅನಿಸುತ್ತೆ ಸ್ಕ್ರಿಪ್ಟಲ್ಲಿ ಅಷ್ಟೆಲ್ಲನೂ ಇತ್ತು. ಸೊ ಅದೊಂದು ಒಪ್ಕೊಳ್ಳೋಕ್ಕೆ ಮತ್ತೊಂದು ಕಾರಣ ಆಗಿತ್ತು. ಸೊ ಥ್ಯಾಂಕ್ ಯು ಈ ಸ್ಕ್ರಿಪ್ಟ್ನ ನನಗೆ ತಲುಪಿಸಿದ್ದಕ್ಕೆ. ಆ್ಯಂಡ್ ಈ ಸಿನಿಮಾದ ನಿರ್ಮಾಣವನ್ನು ಹಿಪ್ಪೋ ಆ್ಯಂಡ್ ಕಿಡ್ಡು ನಮ್ಮ ಪ್ರೊಡಕ್ಷನಿಂದ ನಾಗೇಶ್ ಅವರು ಮಾಡಿದ್ದಾರೆ. ನಾಗೇಶ್ ಅವರು ಪ್ರತಿ ಸರಿ ಸಿಕ್ಕಾಗ್ಲೂ ನಾನು ಮೀಟ್ ಮಾಡಿದಾಗ ಫಸ್ಟು ಹೇಳೋದೆ, ಸರ್ ಕತೆ ಹೆಂಗಿತ್ತು ನಿಮಗೆ, ಏನಕ್ಕೆ ಒಪ್ಕೊಂಡ್ರಿ ಅಂತ. ಇಷ್ಟೆಲ್ಲ ರೀಸನ್ಸ್ ಒಪ್ಕೊಂಡೆ ನಾನು ಅಂತ. ಓಕೆ, ನನಗೆ ಈ ಸಿನಿಮಾಯಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು, ಸರ್ ಜನಕ್ಕೆ ಇದು ಇಷ್ಟ ಆಗಬೇಕು ಅಷ್ಟೇ. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಬಿಗರ್ ದೆನ್ ದಿಸ್. ನನಗೆ ಫಸ್ಟ್ ಇದು ಇಷ್ಟ ಆಗಬೇಕು ಜನಕ್ಕೆ. ಆ ಸಾರ್ಥಕತೆ ಅನ್ನೋದು ನಾನು ನಿರ್ಮಾಪಕನಾಗಿ ಸಿಕ್ಕರೆ, ದೆನ್ ಅಫ್ಕೋರ್ಸ್ ಒಂದು ಸಿನಿಮಾದ ನಿರ್ಮಾಪಕರಾಗಿ ಬಂಡವಾಳ ಹಾಕಿರ್ತಾರೆ, ಅದಕ್ಕೆ ರೊಕ್ಕ ಬರಬೇಕು. ಅದು ಇದ್ದೂ ಅದರ ಜೊತೆಗೆ ಹೆಚ್ಚಾಗಿ ನನಗೆ ಸಿನಿಮಾಯಿಂದ ನನ್ನ ಇಲ್ಲಿಂದ ಒಂದು ಜರ್ನಿ ಶುರು ಮಾಡ್ತೀನಲ್ಲ, ಸೊ ಐ ವಾಂಟ್ ಇಟ್ ಟು ಬಿ ಬೆಸ್ಟ್ ಅಂತ ಹೇಳಿ ನಿರ್ಮಾಣ ಮಾಡಿದಂಥ ಸಿನಿಮಾ ಇದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.